ಮಾಡಿದವನು ಆ ನನ್ನ ಮಗನಿಗೆ ಎಷ್ಟು ಬಿಟ್ಟು ಇರಬೇಕು? ಯಾರಲ್ಲ ನಾವು? ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳು ತೈವನ, ಮುಂಬೈ ಸಾಯಿಬನ, ಇಲ್ಲ ಮಂಗಳೂರು ಭಟ್ನಾನ? ಯಾರಲ್ಲನು? Linda, you just tell me, harta skrak kinim pumra, beno chuku lo hakwe, uno bazra, mino bizra, nukwe, min bahatte, jaratrama maismati drim sai ikini. Inatu chuslam ka stopram ka taswik te krachurha. ಮತ್ತಿನ್ಯಾರ ಬಾವ ಈ ಊರಿನಲ್ಲಿ ಸಕ್ಕಿನಿಂದ ಮೆರೆಯುತ್ತಿರುವ ಆ ಬಡ ಕುಳ್ಳಿ ರಾಜೀವಪ್ಪನ ತಮ್ಮ ಮೈಲಾರಿ. ಏನು? ಆ ರಾಜೀವಪ್ಪನ ತಮ್ಮ ಮೈಲಾರಿನ? ಎಲ್ಲ ಮಗನೇ ಮೈಲಾರಿ, ನಿನಗೆ ಎಷ್ಟು ಸೊಕ್ಕು ಬಂದಿತ್ತ? ನಿನ್ನ ಸೊಕ್ಕನ್ನು ಹೇಗೆ ಕಚ್ಚಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಕಾಳಿಂಗ, ಲೇ ಕಾಳಿಂಗ, ಎಲ್ಲಿದೆ ಬಾಳೆ ಅಯ್ಯೋ? ಚಕ್ರದಾತ ಜನ್ಮದಾತ ಹೃದಯಗಳ ಸೇತುವೇನ ಚಕ್ರವಾತ ಜನ್ಮಗಳ ದಾತಕ. ಹೇ ಗೌರಿ, ಕರೆದಿದ್ದ ಕಾರಣವೇನು? ಕಾಳಿಂಗ, ಆ ರಾಜೀವಪ್ಪನ ಮನೆಗೆ ಹೋಗಿ ಅವನ ತಮ್ಮ ಮೈಲಾರಿಯನ್ನು ಕರೆದುಕೊಂಡು ಬಾ. ಗೌರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟ ತಕ್ಷಣ ಬಂದರೆ ಸರಿ, ಎಲ್ಲದಿದ್ದರೆ ಅವನ ರಂಡವನ ಕಡೆದು ನಿಮ್ಮ ಪಾದದಡಿಯಲ್ಲಿ ಹಾಕದಿದ್ದರೆ ನನ್ನ ಹೆಸರು ಕೊಂಡುಗಲಿ ಪುಂಡ ಕಾಳಿಂಗ ಸರ್ಪನೆ ಅಲ್ಲ ಗೌಡ್ರಿ, ಅಲ್ಲ. ಹಾ ನೋಡಿ ಮಿಸ್ಟರ್ ಹೇಮಂತ್, ಹಾ ನೋಡಿ ಮಿಸ್ಟರ್ ಹೇಮಂತ್ ಅಂತ. ಹಾ ನೋಡಿ ಮಿಸ್ಟರ್ ಹೇಮಂತ್, ನಾವು ಮನಸ್ಸು ಮಾಡಿದ್ರೆ ಆ 300 ಎಕರೆ ಆಸ್ತಿನ ನಿಮ್ಮ ಹೆಸರಿಗೆ ಮಾಡಿಕೊಡ್ತೇವೆ. ಆದರೆ ಅದರಿಂದ ಬರುವ ಲಾಭವಾದ್ರೂ ಏನು ನಮಗೆ? ಹಾ ಬಲರಾಮ್, ನೀವು ಏನಾದ್ರೂ ನನ್ಗೆ ಆ 300 ಎಕರೆ ಜಮೀನನ್ನ ನನ್ ಸೊತ್ತು ಮಾಡಿಕೊಟ್ಟು ಸ್ವಾಧೀನ ಮಾಡಿದ್ದಾದ್ರೆ ನಿಮ್ಗೆ ಕೋಟಿ 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 ಹಣನ ಕೊಡ್ತೀನಿ. ಆದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಪ್ರತಿಯೊಂದು ಎಕರೆಗೂ 10 ಲಕ್ಷದಂತೆ 300 ಎಕರೆ ಭೂಮಿನ ನನ್ ಸ್ವಾಧೀನ ಮಾಡ್ಕೊಡ್ಬೇಕು. ನೋಡ್ರಿ ಸಾಹೇಬ್ರ, ನೀವು ಇದರ ಬಗ್ಗೆ ತಲೆ ಕೆಸವಕ್ ಹೋಗ್ಬಾರ್ರಿ. ಯಾಕೆ ನಮ್ಮ ಗೌಡ್ರ ಮನಸ್ಸು ಅಂದ್ರೆ ಏನಂತ ಮಾಡಿದ್ವಿ ತಮ್ಮ, ಏನಂತ ಮಾಡಿ ಹೆಣ್ಣು ಮಕ್ಳು ಇರ್ತಾರ, ರಂಡ್ ಮುಂಡಿನೂ ಮಾಡ್ತಾರೋ, ರಂಡ್ ಮುಂಡಿ ಹೆಣ್ಣು ಮಕ್ಕಳ ಮುತ್ತೈದು ಮಾಡ್ಯಾರ. ಮನೆ ಯಾಕಂದ್ರ ಮಗನ ತಾಯಿನ ಕೂಡ ಮಾಡ್ಯಾರ್ರಿ.
ಬಾವ ನುಗ್ಗೋ ಬುಲೆಟ್ಗೆ ಎದುರುಗಡೆ ಯಾವಡೆ ಇದ್ರೇನು ನುಗ್ತಾ ಇರೋದೇ ಎದೆ ಬಗೀತಾ ಇರೋದೆ. ಹೇಗಾದ್ರೂ ಮಾಡಿ ಈ ಕಾರ್ಯವನ್ನ ನೆರವೇರಿಸಬೇಕು. ಒಂದು ವೇಳೆ ಈ ಕಾರ್ಯದಲ್ಲಿ ಯಾವನಾದ್ರೂ ಅಡ್ಡಯಿಸಿ ಬಂದರೆ ಭೂ ಸ್ವಾಧೀನ ಮಾಡುವಕ್ಕಿಂತ ಮೊದಲು ಅವನ ಸಮಾಧಾನ ಮಾಡಿಬಿಡುತ್ತೇನೆ ಬಾವ. ಗೌಡ್ರಿ, ನೀವು ಹೇಳಿದ ಹಾಗೆ ಈ ಮಹಿಳೆಯರನ್ನು ಕರೆತಂದಿದ್ದೇನೆ. ಏನಂತ ವಿಚಾರ ಮಾಡಿ ಗೌಡ್ರಿ, ಏನಂತ ವಿಚಾರ ಮಾಡಿ. ಬಾ ಮೈಲಾರಿ ಬಾ, ಇಲ್ಲಿಯ ತನಕ ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ನನ್ನನ್ನು ಕರೆಸಿದ ಕಾರಣ? ನೋಡು ಮೈಲಾರಿ, ನನಗೆ ಸುತ್ತಿ ಬಳಸಿ ಮಾತನಾಡಿ ಅಭ್ಯಾಸವಿಲ್ಲ. ಈ ವಿಷಯ ನಿನಗೆ ಮೊದಲೇ ಗೊತ್ತಿದೆ. ಅದಕ್ಕೋಸ್ಕರ ನೇರವಾಗಿ ಹೇಳುತ್ತೇನೆ, ಕೇಳು. ಅದೇನಂತ ಹೇಳಿ ಗೌಡ್ರಿ. ಮೈಲಾರಿ, ನಿಮ್ಮದಂತ ಇರೋದು 4 ಎಕರೆ ಜಮೀನು. ಅದೇ ಜಮೀನಿನಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟು ದುಡಿದರೂ ಸರಿಯಾದ ಬೆಳೆ ಕೈಗೆ ಸಿಗುತ್ತಿಲ್ಲ. ಇದೇ ರೀತಿ ಎಷ್ಟು ವರ್ಷ ಅಂತ ಕಷ್ಟಪಡ್ತೀರ? ಅದಕ್ಕೆ ನಿಮ್ಮ ಆಸ್ತಿಯನ್ನು PRD ಕಂಪನಿ ಕಟ್ಟಲು ಕೊಟ್ಟರೆ ಕೈ ತುಂಬ ಹಣವನ್ನು ಸಂಪಾದನೆ ಮಾಡಬಹುದು. ಹೊಲ ಮಾರಿದ ಎಲ್ಲ ರೈತರಿಗೂ ಇದೇ ಕಂಪನಿಯಲ್ಲಿ ಕೆಲಸ ಕೊಡುತ್ತಾರೆ. ಅದರಂತೆ 1 ಎಕರೆಗೆ 10 ಲಕ್ಷದಂತೆ ಹಣ ಕೊಡಿಸುತ್ತೇನೆ. ಬೇಕಾದರೆ ಇದಕ್ಕೆ ನಾನು ಜವಾಬ್ದಾರಿ. ಏನಂತೀಯ? ನೋಡಿ ಗೌಡ್ರಿ, ನಾವಂತೂ ಬಡವರು ನಿಜ. ಆದ್ರೆ ನೀವು ಮನಸ್ಸು ಮಾಡಿ ನಮ್ಮ ಒಳ್ಳೆಯದಕ್ಕೆ ಎಂದು ಅದು ನಮಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ನಮ್ಮ ಗೌಡ್ರ ಮನಸ್ಸು ಅಂದ್ರೆ ಏನಂತ ಮಾಡಿರಿಪ್ಪ ತಮ್ಮ, ಏನಂತ ಮಾಡಿರ? ಹಾಲಿದ್ದಂಗಲೇ ತಮ್ಮ, ಹಾಲಿದ್ದಂಗ ಹಾಲಿನಾಗರ ಹಾಕು, ನೀರಾಗರ ಹಾಕು, ಮಜ್ಜಿಗೆಗಾರ ಹಾಕು, ಎಲ್ಲಾರ್ಗೂ ಹೊಂಡ್ಕೊಂಡು ಹೋಗತ್ಲೆ ತಮ್ಮ, ಹೊಂಡ್ಕೊಂಡು ಹೋಗತ್ಲೆ.